ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ ಬಂದು 50 ವರ್ಷ ಪೂರೈಸಿರೋ ಹಿನ್ನೆಲೆ ಅವರ ಹೆಸರಿನಲ್ಲಿ ಇವತ್ತು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗ ಏನು ಅಲ್ಲಿ ಅಂದ್ಕೊಂಡಿರೋಂಥದ್ದು. ಇದಕ್ಕೆ ಈಗಾಗಲೇ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿದರು. ಇದ್ರ ಬಗ್ಗೆ ಮಾತನಾಡಲು MLC ರವಿಕುಮಾರ್ ನಮ್ಮ ಜೊತೆ ಇರೋಂಥದ್ದು. ಸರ್, ಇವತ್ತು ಬೃಹತ್ಕಾರದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಕಾರ್ಯಕ್ರಮವು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡುವ ನಿಟ್ಟಿನಲ್ಲಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಯಡಿಯೂರಪ್ಪನವರ ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು 50 ವರ್ಷಗಳ ದಣಿವರಿಯದ ರಾಜಕೀಯ ಪ್ರಯಾಣ ಏನಿದೆ, ಅದು ಶಿಕಾರಿಪುರದಲ್ಲಿ ಪುರಸಭಾ ಸದಸ್ಯನಿಂದ ಹಿಡ್ಕೊಂಡು ಪುರಸಭಾ ಅಧ್ಯಕ್ಷನಿಂದ ಹಿಡ್ಕೊಂಡು ಶಾಸಕರಾಗಿ, ಪ್ರತಿಪಕ್ಷ ನಾಯಕರಾಗಿ, ಸಂಸತ್ ಸದಸ್ಯರಾಗಿ, ಮುಖ್ಯಮಂತ್ರಿಯಾಗಿ, ಈ ರೀತಿ ಒಂದು ದೊಡ್ಡ ದೀರ್ಘ ಪ್ರಯಾಣ, ದಣಿವರಿಯದ ಪ್ರಯಾಣ ಏನಿದೆ, ಈ ಒಂದು 50 ವರ್ಷಗಳ ಪ್ರಯಾಣದಲ್ಲಿ ಸಾಕಷ್ಟು ಆಗುಹೋಗುಗಳಾಗಿವೆ. ಇದರಲ್ಲಿ ಸಾವಿರಾರು ಜನ ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಕ್ಕಂಥದ್ದಿದೆ. ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದೇ ಕಾಣ್ತಾ ಇದ್ದೇವೆ. ವಿಶಾಲವಾಗಿರ್ತಕ್ಕಂಥ ಪೆಂಡಾಲ್, ಅದರ ಒಳಗಡೆ ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ, ಮಜ್ಜಿಗೆ ನೀರಿನ ವ್ಯವಸ್ಥೆ ಮತ್ತು ಪೆಂಡಾಲಿನ ಸುತ್ತಮುತ್ತಲಿನೇ ಪಾರ್ಕಿಂಗ್. ದೂರ ಇಳಿದುಬಿಟ್ಟು ನಡ್ಕೊಂಡು ಬರಬೇಕು ಅನ್ನುವಂಥ ಪ್ರಮೇಯವೂ ಕೂಡ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಈ ರೀತಿಯ ಒಂದು ದೀರ್ಘ ಪ್ರಯಾಣ ಏನಿದೆ, ಇದು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಬೆಂಬಲಿಗರಿಗೆ ಒಂದು ದೊಡ್ಡ ಉತ್ಸಾಹವನ್ನು ತಂದುಕೊಡುತ್ತೆ, ಚೈತನ್ಯವನ್ನು ತಂದುಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಆಯೋಜನೆ ಏನಿದೆ, ಇದು ಅತ್ಯಂತ ಯಶಸ್ಸನ್ನು ಪಡ್ಕೊಳ್ಳುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸರ್, ಈ ಕಾರ್ಯಕ್ರಮಕ್ಕೆ ರಾಜಕೀಯ ಚಾಣಕ್ಯ ಅಂತಲೇ ಕರೆಸ್ಕೊಂಡಿರುವಂತಹ ಅಮಿತ್ ಶಾ ಅವರು ಕೂಡ ಬರ್ತಾರೆ. ಇದ್ರ ಬಗ್ಗೆ ಇವತ್ತು ಕಾರ್ಯಕರ್ತರಿಗೆ ಚೈತನ್ಯ, ಕಾರ್ಯಕರ್ತರಿಗೆ ಉತ್ಸಾಹ, ಕಾರ್ಯಕರ್ತರಿಗೆ ಸ್ಫೂರ್ತಿ ಅಂತ ಹೇಳಿದ್ರೆ ಅಮಿತ್ ಶಾಜಿಯವರು ಮತ್ತು ನರೇಂದ್ರ ಮೋದಿಜಿಯವರು. ಯಾವ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವೆಲ್ಲ ಹೇಳ್ತೀವಿ, ರಾಜಕೀಯ ಪರಿಣತರು ಹೇಳ್ತಾ ಇದ್ರು, ಅಂಥ ರಾಜ್ಯಗಳಲ್ಲೆಲ್ಲವೂ ಕೂಡ BJPಯನ್ನು ಅಧಿಕಾರಕ್ಕೆ ತರುವಂಥದ್ರಲ್ಲಿ ಅಮಿತ್ ಶಾ ಅವರವರ ಪಾತ್ರ ಬಹಳ ಅಗಾಧವಾಗಿರ್ತಕ್ಕಂಥದ್ದಿದೆ. ಅವರು ಈ ಕಾರ್ಯಕ್ರಮಕ್ಕೆ, ಅದು ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನೇರ ಇಲ್ಲಿಗೆ ಬರುವಂಥವ್ರಿದ್ದಾರೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನೋಡೋದಾದರೆ ಏನು ಲಕ್ಷಾಂತರ ಜನ ಸೇರ್ತಾರೆ. ಅಮಿತ್ ಶಾಜಿ ಅವರ ಬರುವಿಕೆಯನ್ನು ಕಾಯ್ತಾ ಇದ್ದಾರೆ. ಸ್ವಾಮೀಜಿಗಳು ಕೂಡ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಭಾಗವಹಿಸ್ತಕ್ಕಂಥದ್ದಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ BJPಯ ಶಾಸಕರು, ಮಾಜಿ ಶಾಸಕರು, ಹಾಲಿ ಸಂಸದರು, ಕೇಂದ್ರದ ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥದ್ದಿದೆ. ಈ ಕಾರ್ಯಕ್ರಮ ಒಂದು ಬಹಳ ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಆಗಿ ಮಾರ್ಪಡಲಿದೆ. ಸರ್, ಇದು ಪಕ್ಷಾತೀತವಾಗಿ ಮಾಡ್ತಿರೋಂಥ ಕಾರ್ಯಕ್ರಮ, ಆದರೆ ಇದನ್ನು ರಾಜಕೀಯ ಕಾರ್ಯಕ್ರಮ ಮತ್ತು ವಿಜಯೇಂದ್ರ ಅವರ ನಾಯಕತ್ವ ಪ್ರದರ್ಶನ ಮತ್ತು ಅವರ ಶಕ್ತಿ ಪ್ರದರ್ಶನಕ್ಕೆ ಈ ವೇದಿಕೆ ಕಾರಣ ಆಗ್ತಿದೆ ಅಂತ ಕೂಡ ಕೆಲವರು ಹೇಳ್ತಾ ಇರೋಂಥದ್ದು. ಈಗ ರಾಜ್ಯ ಅಧ್ಯಕ್ಷರು ನಮ್ಮ ವಿಜಯೇಂದ್ರ ಅವರಿದ್ದಾರೆ. ಈಗ ಯಾವುದೇ ಕಾರ್ಯಕ್ರಮ ಆಗೋದಾದರೆ ನಮ್ಮ ರಾಜ್ಯ ಅಧ್ಯಕ್ಷರು, ರಾಜ್ಯದ ಪ್ರತಿಪಕ್ಷ ನಾಯಕರು, ರಾಜ್ಯದ ಮುಂಚೂಣಿಯಲ್ಲಿರ್ತಕ್ಕಂಥ ಪ್ರಮುಖರ ನೇತೃತ್ವದಲ್ಲಿನೇ ಆಗತ್ತೆ, ವಿಜಯೇಂದ್ರ ಅವರ ನೇತೃತ್ವದಲ್ಲಿನೇ ಆಗತ್ತೆ. ಆ ಹಿನ್ನೆಲೆಯಲ್ಲಿ ರಾಜಕೀಯೇತರ ಕಾರ್ಯಕ್ರಮ ಅಂದರೂ ಕೂಡ ಇದರೊಳಗಡೆ ಭಾಗವಹಿಸ್ತಕ್ಕಂಥವ್ರು ಬಹಳಷ್ಟು ಜನ BJP ಕಾರ್ಯಕರ್ತರೇ ಇರ್ತಾರೆ. ಇನ್ನು ರಾಜಕೀಯೇತರ ಆಗಿರೋದ್ರಿಂದ ಎಲ್ಲ ಸ್ವಾಮೀಜಿಗಳು, ಬೆಂಬಲಿಗರು, ಸಮಾಜದ ಪ್ರಮುಖರು ಎಲ್ಲರೂ ಕೂಡ ಇದರೊಳಗಡೆ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿಲೇ ಬೇರೆ ಬೇರೆಯವರೆಲ್ಲರೂ ಕೂಡ ಬರಬೇಕು. ಈ ರಾಜಕೀಯ ಚಿಹ್ನೆ, ರಾಜಕೀಯ ಪಾರ್ಟಿ ಅಂತ ಬಂದಾಗ ಕೆಲವರು ಬರಬೇಕು, ಹೋಗಬೇಕು, ಒಂದು ಅಭಿನಂದಿಸಬೇಕು ಅಂಥೇಳಿ ಯಾರ ಮನಸ್ಸಿನಲ್ಲಿರುತ್ತೆ, ಅದಕ್ಕೆ ಯಾವುದೇ ಆತಂಕ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನು ಇವತ್ತು ರಾಜಕೀಯ ಹೊರತಾಗಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆ ಇದೆ. ಇದರೊಳಗಡೆ ಗಣ್ಯರು ಕೂಡ, ಸ್ವಾಮೀಜಿಗಳು ಕೂಡ ಇದಕ್ಕೆ ಭಾಗವಹಿಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಸರ್, ಇದು ಮುಂದಿನ ವಿಧಾನಸಭೆ ಚುನಾವಣೆ ದೃಷ್ಟಿಯಿಂದ ಇದು ಶಕ್ತಿ ಪ್ರದರ್ಶನ ಅಥವಾ ಈಗಿಂದನೇ BJP ತಯಾರಿನ ಲೆಕ್ಕಾಚಾರನ? ಚುನಾವಣೆ ಇನ್ನೂ 2 ವರ್ಷ ಇದೆ. ಆದರೆ ಕಾರ್ಯಕರ್ತರಿಗೆ ಯಡಿಯೂರಪ್ಪನವರ ಈ ಒಂದು ಕಾರ್ಯಕ್ರಮ ಏನಿದೆ ಒಂದು ಉತ್ಸಾಹವನ್ನು ತಂದುಕೊಡುತ್ತೆ. ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮಗಳಿಗೂ ಕೂಡ ಅನುಕೂಲ ಆಗಿಕೊಡುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.